ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ಕೇಸ್ ಟು ಸ್ಪೈಸಸ್. ಇವತ್ತು ನಾನು ಮಾಡ್ತಾ ಇದ್ದೀನಿ ನೆಲ್ಲಿಕಾಯಿಯ ಚಿತ್ರಾನ್ನ. ಮೊದಲು ಕಡಾಯಿಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಆಯಿಲ್ ಬಿಸಿಯಾದಾಗ ಸ್ವಲ್ಪ ನಾವು ಶೇಂಗಾ ಹಾಕ್ಕೊಳ್ಬೇಕು. ನಂತರ ನಾವು ಅದಕ್ಕೆ ಕ್ಯಾಶ್ಯೂ ನಟ್ ಹಾಕ್ಕೊಂಡು ನಾವು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ನಾವು ಸೆಪರೇಟಾಗಿ ಇಟ್ಕೊಳ್ಬೇಕು. ಈಗ ಕಡಾಯಿಯಲ್ಲಿ ಉಳಿದ ಅದೇ ಎಣ್ಣೆಗೆ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ನಂತರ ಗ್ರೀನ್ ಚಿಲ್ಲಿ 2ರಿಂದ 3. ನಂತರ ನಾವು ಅದಕ್ಕೆ ಶುಂಠಿಯನ್ನು ಹಾಕ್ಕೊಳ್ಳೋಣ. ನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ನಾವು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿ ಶುಂಠಿ ಸ್ವಲ್ಪ ಫ್ರೈ ಆದಾಗ ನಾವೀಗ ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣ. ಕಡಲೆಬೇಳೆ ಮೊದಲೇ ಹಾಕಿದರೆ ಅದು ಫ್ರೈ ಆಗಿ ಗಟ್ಟಿ ಆಗ್ತದೆ. ಅದಕ್ಕೆ ಈರುಳ್ಳಿ ಜೊತೆ ಸೇರಿಸಿದರೆ ಅದು ಸಾಫ್ಟಾಗಿಯೇ ಇರ್ತದೆ. ನಂತರ ನಾವು 1-2 ಬಿರಿಯಾನಿ ಎಲೆಯನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ಇದೆಲ್ಲವೂ ಫ್ರೈ ಆದಾಗ ಒಂದು 3ರಿಂದ 4 ನೆಲ್ಲಿಕಾಯಿಯನ್ನು ನಾವು ತುರಿದು ಹಾಕ್ಕೊಳ್ಬೇಕು. ಈಗ ತುರಿದ ನೆಲ್ಲಿಕಾಯಿಯನ್ನು ಕೂಡ ನಾವು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಇನ್ನು ನಾನಿದಕ್ಕೆ 1/4 kg ಮೊದಲೇ ಬೇಯಿಸಿದ ಅನ್ನವನ್ನು, ಉದುರುದುರಾದ ಅನ್ನವನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನೀಗ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ನಾವಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ಎಲ್ಲವನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳೋಣ. ಕೊನೆಯದಾಗಿ ನಾವೀಗ ಮೊದಲೇ ಹುರಿದಿಟ್ಟಂಥ ನೆಲಗಡಲೆ ಬೀಜ ಮತ್ತು ನಾವು ಕ್ಯಾಶ್ಯೂ ನಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಆರೋಗ್ಯಕರವಾದ ನೆಲ್ಲಿಕಾಯಿಯ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿ ರೆಡಿ ಆಗ್ತದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.